ಜಂಟಿ ಅಧಿವೇಶನ ನಡೀತಾ ಇದೆ, ಸಭೆ ಮಾಡ್ತಾ ಇದ್ದೀರಿ. ಇವತ್ತು 2 ಸಬ್ಜೆಕ್ಟು. ಒಂದು ಉದ್ಯೋಗ ಮೇಳ, ಒಂದು ಸುಮಾರು 2,000 ಉದ್ಯೋಗ ಸಿಗುವಂಥ ಅವಕಾಶ ಇದೆ, ಎಲ್ಲ ಸರ್ವೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ತೀರ್ಮಾನ ತಗೋಬೇಕು, ಯಾವತ್ತು ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ. ಎರಡನೇದಾಗಿ ಡಿಸ್ಟ್ರಿಕ್ಟ್ ಬೇರೆ ಬೇರೆ ಇಲಾಖೆಗಳಿಂದ ಎಲ್ಲ ಬಂದಿರುತ್ತಲ್ಲ, ಈಗ ನಗರಸಭೆಗಳಿಂದ, ಪುರಸಭೆಗಳಿಂದ ಒಟ್ಟು 2,300 ಕೋಟಿಯಷ್ಟು ಅನುದಾನ ಬೇಕು ಅಂಥೇಳಿ ನಮ್ಮ ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಕಮಿಟಿ ಇದೆಯಲ್ಲ, ಅದು ಇವತ್ತು ಸಭೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಕಳಿಸ್ಬೇಕು. ನಮ್ಮ ಸರ್ಕಾರದಲ್ಲಿ ಹಣ ಇದೆ, ಹಣ ಇಲ್ಲದೆ ನಾವು ಕೇಳಿದಷ್ಟು ಕೊಡೋದಿಲ್ಲ, ನೋಡ್ಕೊಂಡು ಕೊಡ್ತಾರೆ. ಅದನ್ನು ನಾವು ಏನು ಬೇಕು ಅನ್ನೋದನ್ನು ಸರ್ಕಾರಕ್ಕೆ ಮನವಿ ಮಾಡಬೇಕಲ್ಲ. ಇದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಕಮಿಟಿ ಇರುತ್ತಲ್ಲ, ಚೇರ್ಮನ್ನು ಉಸ್ತುವಾರಿ ಸಚಿವರು ಇರ್ತಾರೆ, ಕೊಡ್ತಾರೆ. ಆಮೇಲೆ ನಾವು ಕೊಟ್ಟ ಮೇಲೆ ಸರ್ಕಾರ ತೀರ್ಮಾನ ತಗೊಳ್ತೀವಿ, ಇಂಪಾರ್ಟೆನ್ಸ್ ಯಾವುದಿದೆ ನೋಡ್ಕೊಂಡು ಮಾಡ್ತಾರೆ ಅಷ್ಟೇ. ಜಂಟಿ ಅಧಿವೇಶನ ಅಧಿವೇಶನದಲ್ಲಿ ಬಂದು ಅಷ್ಟೇ ಒಂದು 5-10 ನಿಮಿಷ ಏನೋ ಓದ್ಬಿಟ್ರು ಅಷ್ಟೇ. ಸ್ವಲ್ಪ ಗೊಂದಲ ಆಯಿತು, ಆಮೇಲೆ ನಾನು ಈ ಕಡೆ ಬಂದೆ. ಸರ್, ಅಂದರೆ ಈ ವಿಚಾರವಾಗಿ ಸರ್, ಈಗ ಗವರ್ನರ್ ವರ್ಸಸ್ ಸರ್ಕಾರ ಅನ್ನೋ ಥರ ಆಗಿದೆ. ಬಿಜೆಪಿಯವರು ಗವರ್ನರ್ ಅವರ ನಡೆಯನ್ನು ಸಮರ್ಥನೆ ಮಾಡ್ಕೊತಿದ್ದಾರೆ. ಸದನದಲ್ಲೇ ಈಗ ಗವರ್ನರ್ ವಿರುದ್ಧ ಘೋಷಣೆ ಕೂಗುವಂಥ ಕೆಲಸವನ್ನು ಅಂದರೆ ತಮ್ಮ ಪಕ್ಷದ ಎಲ್ಲ ಸದಸ್ಯರು ಕೂಡ ಮಾಡಿದ್ದಾರೆ ಸರ್. ಈಗ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. 2014ವರೆಗೂ ಕೂಡ ದೇಶದಲ್ಲಿ ನಾನಾ ಸರ್ಕಾರಗಳು ಬಂದಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ನಾನಾ ಪಕ್ಷಗಳ ಸರ್ಕಾರಗಳು ಬಂದಿದೆ. ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೆ ಆ ಸರ್ಕಾರ ಏನೊಂದು ಭಾಷಣ ರೆಡಿ ಮಾಡಿಕೊಡ್ತಾರೆ, ಅದನ್ನು ಓದುವಂಥ ಸಂಪ್ರದಾಯ ಎಲ್ಲ ರಾಜ್ಯಗಳಲ್ಲೂ ಇತ್ತು, ಯಾವುದೇ ಪಕ್ಷ ಇರಲಿ, ಯಾವುದೇ ರಾಜ್ಯ ಇರಲಿ. ಈಗ ಇತ್ತೀಚೆಗೆ 2014ರಿಂದ ಈಚೆಗೆ ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ ಸ್ವಾಯತ್ತ ಸಂಸ್ಥೆಗಳಿತ್ತು, ಯಾವುದು IT ಇರ್ಬೋದು, ED ಇರ್ಬೋದು, ಅಥವಾ CBI ಇರ್ಬೋದು, ಮತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು. ನೋಡಿ, ಎಲೆಕ್ಷನ್ ಕಮಿಷನರ್ನ ನೇಮಕ ಮಾಡುವಂಥದ್ರಲ್ಲಿ ಚೀಫ್ ಜಸ್ಟಿಸ್ನೇ ತೆಗೆದುಬಿಟ್ರು. ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅಂತೇಳಿ ಈ ಸ್ವಾಯತ್ತ ಸಂಸ್ಥೆ RBI ಇರ್ಬೋದು, ಈ ಸ್ವಾಯತ್ತ ಸಂಸ್ಥೆಗಳನ್ನೆಲ್ಲ ನಿಷ್ಕ್ರಿಯ ಮಾಡಿಬಿಟ್ರು. ಅಂದರೆ ಅಧಿಕಾರ ವಿಕೇಂದ್ರೀಕರಣ ಒಂದೇ ಕಡೆ ಆಗ್ತಾಯಿದೆ. ಅದೇ ರೀತಿ ಗವರ್ನರ್ಗಳನ್ನು ಕೂಡ ರಾಜಕಾರಣಕ್ಕೆ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ. ಬಳಸ್ಕೊಂಡು ಈ ಪ್ರಜಾಪ್ರಭುತ್ವವನ್ನು ಶಿಥಿಲಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ BJP ಪಕ್ಷ. ಗವರ್ನರ್ ಅವರು ಅವ್ರ ಕೆಲಸ ಏನಿದೆಯೋ ಅಷ್ಟು ಮಾಡಿಕೊಂಡು ಹೋಗಬೇಕು. ಆದರೆ ಗವರ್ನರ್ ಅವರು ಕಾನೂನು ಚೌಕಟ್ಟಲ್ಲಿ ಹೋಗಬೇಕು, ಕಾನೂನು ಬಿಟ್ಟು ಹೋಗಿ ಅಂತ ನಾನೇನು ಹೇಳೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಅವ್ರ ಕೆಲಸ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ, ಇಂಟರ್ಫಿಯರೆನ್ಸ್ ಆಗ್ತಾಯಿದೆ. ಮತ್ತು BJPಯವ್ರಿಗೆ ಗೊತ್ತಲ್ಲ ನಿಮಗೆ, ಕೇಂದ್ರ ಸರ್ಕಾರ ಇವರು ಹೋಗಿ BJPಯವರಿಗೆ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಚಕಾರ ಯಾರೂ ಎತ್ತಲ್ಲ. ಸುಮಾರು 17-18 ಜನ MP ಇಲ್ಲಿಂದ ಗೆದ್ದೋಗಿದ್ದಾರೆ. ಹೋದ್ಸಲಿ 25 ಜನ ಗೆದ್ದೋಗಿದ್ರು, ಜ್ಞಾಪಕ ಇರಬೇಕು ನಿಮಗೆ. 25 ಜನ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಅನುದಾನಗಳು ಅಥವಾ ನೀರಾವರಿ ಬಗ್ಗೆ, ಉದಾಹರಣೆಗೆ ನಮ್ಮ GST 4.5 ಲಕ್ಷ ಕೋಟಿ ಹೋಗುತ್ತೆ ನಮ್ಮ ರಾಜ್ಯದಿಂದ. ನಾವು ಕೊಡೋದೇ ಅವ್ರಿಗೆ 1 ರೂಪಾಯಿಗೆ 13 ಪೈಸೆ ಕೊಡ್ತಾರೆ, ಅದ್ರ ಬಗ್ಗೆನೂ ಮಾತಾಡಲ್ಲ. ನಮಗೆ ಕಡಿಮೆ ಕೊಡ್ತಾಯಿದೆ ಅಂದರೆ ಅದನ್ನೇ ಸಮರ್ಥನೆ ಮಾಡ್ತಾರೆ. ಈ ಮ್ಯೂಸಿಕ್ ಇರುತ್ತಲ್ಲ, ಟೀಮ್ ಇರುತ್ತಲ್ಲ, ಈ ಆರ್ಕೆಸ್ಟ್ರಾಗಳಲ್ಲಿ ಜಿಂಗ್ಚಕ್ ಅಂತಾರೆ, ಹಂಗೆ ಇವರು BJPಯವರು ಆ ಮ್ಯೂಸಿಕ್ ಸುಮ್ಮನೆ ತಾಳ ಹಾಕೋದು ಅಷ್ಟೇ. ಇವರಿಗೆ ಹೋಗಿ ನರೇಂದ್ರ ಮೋದಿಯವ್ರ ಮುಂದೆ ನಿಂತು, ಅಥವಾ ಅಮಿತ್ ಶಾ ಮುಂದೆ ನಿಂತು, ಅಥವಾ ಕೇಂದ್ರಗಳ ಮಂತ್ರಿಗಳ ಹತ್ರ ಮುಂದೆ ನಿಂತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ, ನಮ್ಮ ಜನಕ್ಕೆ ಅನ್ಯಾಯ ಆಗ್ತಾಯಿದೆ, ಸರ್ಕಾರ ಯಾವುದನ್ನೇ ಎತ್ಕೊಳ್ಳಿ ಕೇಳುವಂಥ ಶಕ್ತಿ ಇವರು ಇಲ್ಲ, ದಮ್ಮು ಇಲ್ಲ ಅವರಿಗೆ. ಎಲ್ಲ ನಿಷ್ಕ್ರಿಯ ಆಗಿದ್ದಾರೆ, ಇವರೆಲ್ಲ ಕೂಡ ನಿಷ್ಕ್ರಿಯ ಆಗಿದ್ದಾರೆ. ಈಗ ನಾವು ರಾಜ್ಯ ಸರ್ಕಾರ ಏನು ಇದುವರೆಗೂ ಕೂಡ ಬಂದಿರತಕ್ಕಂಥ ಸಂಪ್ರದಾಯ, ರಾಜ್ಯ ಸರ್ಕಾರ ಯಾವುದು ಒಂದು ಭಾಷಣ ರೆಡಿ ಮಾಡಿಕೊಡ್ತಾರಲ್ಲ ಅದನ್ನು ಎಲ್ಲರೂ ಕೂಡ ಓದ್ತಾಯಿದ್ರು. ಇದುವರೆಗೂ ಕೂಡ
ಆದರೆ ಇವರು ನಾನು ಹೇಳಿದಲ್ಲ ಬಿ ಜೆ ಪಿಯವರು ಅಲ್ಲಿಂದ ದೆಹಲಿಯಿಂದ ಏನೋ ಫರ್ಮಾನ್ ಹೊಡಿಸಿರ್ಬೇಕು ಇಂಥದನ್ನು ಓದಿ ಇಂಥದನ್ನು ಓದಬಾರ್ದು ಅಂತ ಆ ರೀತಿ ಸರ್ ಇದೇ ವಿಚಾರ ಹಿಡ್ಕೊಂಡು ಸರ್ ಬಿಜೆಪಿ ಹೇಳ್ತಿರುವಂಥದ್ದು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಅಂದರೆ ರಾಜ್ಯಪಾಲ ಇದ್ದಂಥ ಸಂದರ್ಭದಲ್ಲಿ ನಾವು ಈ ರೀತಿ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿ ಮಾತಾಡಿ ಅಂತೆಲ್ಲ ಯಾವುದೇ ರೀತಿ ಬರ್ಕೊಟ್ಟಿರಲಿಲ್ಲ ಈ ರೀತಿ ಈಗ ಮಾಡ್ತಾ ಇದ್ದಾರೆ. ಈಗ ಅವರು ಹೇಳಿ ಕೇಳಿ ಸುಳ್ಳುಗಾರರು. ಬಿ ಜೆ ಪಿ ಸರ್ಕಾರದಲ್ಲಿ ರಾಜ್ಯಪಾಲರು ಭಾಷಣ ಮಾಡ್ತಿರಲಿಲ್ವಾ? ನಾವು ಸಿದ್ಧಪಡಿಸಿದ ಭಾಷಣವನ್ನೇ ರಾಜ್ಯಪಾಲರು ಓದೋದು 47ರಿಂದ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಸರ್ಕಾರಗಳು ಇದೇ ಮಾಡ್ತಾಯಿದ್ದಿದ್ದು. ಆ ಬಿ ಜೆ ಪಿಯವರು ಹೇಳೋದೊಂದು ಮಾಡೋದೊಂದು. ಅವ್ರಿಗೆ ಏನೂ ಗೊತ್ತಿಲ್ಲ. ಅವರಿಗೆ ಬಿ ಜೆ ಪಿ ಮುಖಂಡರಿದ್ದಾರಲ್ಲ, ಕಾನೂನು ಗೊತ್ತಿಲ್ಲ, ಕಟ್ಲೆನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸುಮ್ಮನೆ ಜೀವ ಹುಜೂರ್ ನಾಯಕರು ಇವರೆಲ್ಲ. ಟೀಕೆ ಮಾಡ್ತಿದ್ದಾರೆ ಸರ್ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದ್ರು ಅಡ್ಡ ಕೂಡ ಹಾಕುವಂತ ಯಾಕೆ ಹರಿಪ್ರಸಾದ್ ಅವರು ಅಡ್ಡ ಹಾಕಿದ್ದಾರೆ, ಬಟ್ಟೆ ಹರಿದು ಹೋಗಿದೆ. ಯಾರ್ದು? ಹರಿಪ್ರಸಾದ್ ಅವರು ಹರಿಪ್ರಸಾದ್ ಅವ್ರ ಬಟ್ಟೆ ಯಾರಾದ್ರು? ಅದೇ ಅವರು ಈಗ ಹರಿಪ್ರಸಾದ್ ಬಿಜೆಪಿ ಅವರೇ ಯಾರಾದ್ರು ಅಂತಾರೆ. ಈಗ ರಾಜ್ಯಪಾಲರು ಸಂವಿಧಾನಕ್ಕಿಂತಲೂ ಏನು ದೊಡ್ಡವರೇನಲ್ಲ. ಅವರು ಸಂವಿಧಾನದ ಚೌಕಟ್ಟಲ್ಲೇ ಕೆಲಸ ಮಾಡಬೇಕು ಅಲ್ವಾ? ಅವರು ಓದ್ದೇ ಹೋಗಿರ್ತಕ್ಕಂಥದ್ದು ತಪ್ಪದು. ಹಿಂದೆನೂ ಕೂಡ ರಾಜ್ಯಪಾಲರ ವಿರುದ್ಧ ಬಿ ಜೆ ಪಿಯವರೇ ಘೋಷಣೆ ಹಾಕಿದ್ರು. ನಮ್ಮ ಸ್ಪೀಕರ್ ವಿರುದ್ಧ ಘೋಷಣೆಗಳು ಹಾಕಲಿಲ್ವಾ? ಅದು ಸಂವಿಧಾನಾತ್ಮಕ ಸ್ಥಾನನೇ. ಅದನ್ನು ನಮ್ಮ ಖಾದರ್ ಇದ್ರಲ್ಲ ಅವ್ರ ಮೇಲೆಲ್ಲ ಇದೆಲ್ಲ ಹಾಕಿ ಪೇಪರ್ ಹಾಕಿ ಇದಾಕಿ ಸಸ್ಪೆಂಡ್ ಮಾಡಿರಲ್ವ ಇವ್ರನ್ನೆಲ್ಲ? ಸುಮಾರು ಎಷ್ಟು ಒಂದು 10-15 ಜನಕ್ಕೆ ಸಸ್ಪೆನ್ಷನ್ ಕೂಡ ಮಾಡಿದ್ರಲ್ಲ. ಆಮೇಲೆ ಇವರಿಂದ ನಾವು ನೀತಿ ಇನ್ನೊಂದು ಏನು ಕಲಿಬೇಕಾಗಿಲ್ಲ. ಬಿ ಜೆ ಪಿಯವರಿಂದ ಬಿ ಜೆ ಪಿಯವರಿಗೆ ನ್ಯಾಯ ಮಾರ್ಗದಲ್ಲಿ ಹೋಗಿ ಅವರಿಗೆ ರೂಢಿನೇ ಇಲ್ಲ. ಅಧರ್ಮ ಮಾರ್ಗದಲ್ಲಿ ಹೋಗುವಂಥವ್ರು ಎಲ್ಲ ಅಧರ್ಮದ ಕೆಲಸಗಳೇ ಇವರೆಲ್ಲ ಮಾಡೋದು ಬಿ ಜೆ ಪಿಯವರು. ದಕ್ಷಿಣ ರಾಜ್ಯಗಳೆಲ್ಲ ಕಡೆ ಕೂಡ ಗವರ್ನರ್ ವರ್ಸಸ್ ಸರ್ಕಾರ. ಈ ದಕ್ಷಿಣ ರಾಜ್ಯದಲ್ಲೇ ತಾನೇ ಒಂದು ಕಡೆ DMK ಇದೆ, ಇನ್ನೊಂದು ಕಡೆ ಇಲ್ಲಿ ಕೇರಳದಲ್ಲಿ ಕಮ್ಯುನಿಸ್ಟ್ ಇದೆ, ನಮ್ಮಲ್ಲಿ ಕಾಂಗ್ರೆಸ್ ಇದೆ. ಉಳಿದಿರ್ತಕ್ಕಂಥ ಜೀವರು ಸರ್ಕಾರಗಳು. ಕೇಂದ್ರ ಸರ್ಕಾರ ಏನು ಹೇಳ್ತಾರೆ ಅದಕ್ಕೆ ಜೈ ಅಂತಾರಲ್ಲ. ಈಗ ಹಂಗಾರೆ ವೆಸ್ಟ್ ಬೆಂಗಾಲು, ಕರ್ನಾಟಕದಲ್ಲೂ ಸರ್ ಮುನ್ನಡಿ ಬರ್ದಂಗೆ ಆಗಿದೆ ಸರ್ ಅಂತಿದ್ದ. ಈಗ ಸಂವಿಧಾನಕ್ಕೆ ಗೌರವ ಇಲ್ಲ ಬಿ ಜೆ ಪಿಯವರಿಗೆ. ಬೇಸಿಕ್ಕಾಗಿ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅಂತ ಇವ್ರ ತಲೆಯಲ್ಲಿ ಇದೆ. ಎಲ್ಲ ಮನುಸ್ಮೃತಿಯವರು ಇವರು. ಕಾನೂನು ಹೋರಾಟ ಏನಾರ ಮಾಡ್ತಿರೋದು ಸರ್ಕಾರ ನೋಡೋಣ. ಅದೆಲ್ಲ CM ನಮ್ಮ DCM ಇರ್ತಾರೆ, ಕಾನೂನು ಮಂತ್ರಿಗಳು ಇರ್ತಾರೆ. ಅವರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ನಿನ್ನೆ ವರದಿ ಕೊಟ್ಟ ಭಾಷಣದ ವರದಿ ಕೊಟ್ಟಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಲೈನ್ಸ್ಗಳನ್ನ ತೆಗೀರಿ ಅದನ್ನ ತೆಗೆದಿಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಓದ್ಬೇಕು, ಬಿಟ್ಬಿಡ್ಬೋಯ್ತು. ಈಗ ಕೆಲವು ಯಾವ್ದಾನ ಅವ್ರಿಗೇನಾದರೂ ಅಸಮಾಧಾನ ಇದ್ದರೆ ಬಿಟ್ಬಿಡ್ಬೋಯ್ತು ಅಲ್ವಾ? ಹೇಗಿದೆ ಸರ್ ಈಗ ಮುಂದಿನ ಹೋರಾಟ? ನೋಡೋಣ.